ತಮ್ಮ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ ನೇರವಾಗಿ ವಿಷಯ ಕಡೆ ನೀವು ಹೋಗುದಾದ. ಹೋರ್ಲ ಆ ವಿಷಯಗಳು ಏನ ನಡೆದಾವ್ ನಮ್ಮ ಕಮಿಟಿ ಅವರು ನಿರ್ಣಯ ಕೊಟ್ಟ ಕೂಡ್ಲೆ ಅದು ವಾದಿ ಸನಿನೊಳಗ ಎಲ್ಲಾ ದೈವದ ಅಪ್ಪನೆಯನ್ನ ತಗೊಂಡ ನಮ್ಮ ಸರಜುವಾಡಿ ಕಲಾವಂತರಿಗೆ ಏನ್ ಮಾಡಿದೇವ ನೀನು? ಒಂದು ಸಿದ್ಧಾಟಿಗೆ ರೂಪದೊಳಗ ಪ್ರಶ್ನೆ ಕೇಳಿದೆ. ಒಂದ ಹಾ ಜನರಲ್ಲ ಮತ್ತ ಆಧ್ಯಾತ್ಮ ಸ್ವಲ್ಪ ಅದರೊಳಗ ಬರ್ತೈತೆ ಪ್ರಶ್ನೆ ಕೇಳಿದ್ದೆ. ಕೇಳಿದೇವಲ್ಲ. ಏನು ಪ್ರಶ್ನೆ ಕೇಳಿದ್ನಪ್ಪ ಅಂತಂದ್ರ ಹಾಲು ಮತದೊಳಗ ಏನ್ ಕೇಳಿದೇವ ಮಾತ? ಆಚಾರಗಳು ಸೋಮಣ ಮುತ್ಯ ಕಟ್ಟಿ ಶಾಂತಿ ಮಾಡುವಂತ ಟೈಮ್ ಅದೊಳಗ ಹೌದು ಕಟ್ಟಿ ಮ್ಯಾಗ ಏರಿ ಅರಿಕೇರಿಯರ ಮನಿ ಬೇವರಿಗೆ ಗುರುಮನಿ ಹೌದು ಮಾಯಿ ಮಕಾಣಪುರ ಶಿವಸ್ಥಾನ ಗದ್ದಿಗಾಗಲೇ ತಿಳ ಸ್ತುತಿ ಸಾರ್ಯಾನ. ಹೌದು ಅಲ್ಲಿ ನೋಡ್ಲಕ್ಕ ಹೋದ್ರ ಕಟ್ಟಿಗೆ ಪೈರಿ ಕಾಣಿಸೋದಿಲ್ಲ. ಕಟ್ಟಿಗೆ ಪೈರಿ ಇಲ್ಲಕರೆ ಆಚಾರಗೌಡ ಸೋಮಣ ಮುತ್ಯ ಕಟ್ಟಿ ಇದ್ರೇನೆ ಏನಪ್ಪಾ ಅಂತಂದ್ರ ಪೈರಿ ಇದ್ರೇನೆ ಕಟ್ಟಿ ಸುದ್ದತ ತಿಳ್ಕೊಂಡ ಮಾತಿನೊಳಗೆ 3 ಪೈರಿಯನ್ನ ಕಟ್ಟಿ ಎಲ್ಲಿಪ್ಪಾ ಅಂತಂದ್ರ ಕಟ್ಟಿ ಮ್ಯಾಗ ಏರಿ ನಿತ್ತಾನ. ಆ 3 ಮಾತಿನ ಪೈರಿ ಯಾವ ಹೊತ್ತನ ಕೇಳಿದ ಕೂಡಲೇ ಅಣ್ಣಾಜಿ ಅವ್ರು ಹೇಳ್ಯಾರ. ಅವ್ರು ಏನ್ ಹೇಳಿದ್ರವ? ಏನ್ ಹೇಳಿದ್ರಪ್ಪ ಅಂತಂದ್ರ ಏನು ನ್ಯಾಯ ನೀತಿ ಧರ್ಮ ಅಂತಕ್ಕಂಥದ್ದು ಹೇಳ್ಯಾರ. ಖರೆ ಏನಪ್ಪಾ ಅಂತಂದ್ರ ತಮ್ಮ ನ್ಯಾಯ ನೀತಿ ಧರ್ಮ ಅಂತಕ್ಕಂಥದ್ದು ಹೇಳ್ಯಾರ. ಇದಕ್ಕೇನ ಅಲ್ಲಗಳಿಲಕ ನಾವು ಬರೋದಿಲ್ಲ. ಕರೆಕ್ಟ್ ವಾಗಿನೇ ಪ್ರಶ್ನೆ ಉತ್ತರ ಅವ್ರು ಕೊಟ್ಟಾರ. ಇನ್ನೊಂದು ಕೇಳಿದೇವಿ. ಏನ್ ಕೇಳಿದಿ ಮಾತ? ಏನ್ ಕೇಳಿದ್ನಿಪ್ಪ ಅಂತಂದ್ರ ಈಗ ಸದ್ಯ ಸ್ತುತಿ ಸಾರ್ತದ ಏನಂತೇಳಿ ಜನರಲ್ ಒಳಗೆ ಕೇಳಿದ್ದೆ. ಏನವ ಸ್ತುತಿ ಏನು ಸಾರ್ತದಪ್ಪ ಅಂತಂದ್ರ ಏನು ಹೆಣ್ಣು ಮಕ್ಕಳ ಬಾಯಿ ಒಳಗ ಮಾತು ನಿಂದ್ರುದಿಲ್ಲ, ಗಂಡು ಮಕ್ಕಳ ಕೈ ಒಳಗ ಕೂಸು ನಿಂದ್ರುದಿಲ್ಲ. ಯಾಕ ಇವ್ರಿಗೆ ಯಾರ ಶ್ರಾಪ ಆಗಿತ್ತು, ಹಿನ್ನೆಲೆ ಏನಂತ ನಾ ಕೇಳಿದ್ದೆ. ಕೇಳಿದೇವ್ರಲ್ಲ. ಕೇಳದ ಕೂಡ್ಲೆ ಅಣ್ಣಾಜಿ ಅವ್ರ ಅವರು ಏನಂದ್ರು? ತಂಗಿ ಇದು ಜನರಲ್ ಒಳಗ ಬರ್ತದ, ಅಧ್ಯಾತ್ಮದೊಳಗ ಬರೋದಿಲ್ಲ ಅಂತಕ್ಕಂತ ಮಾತಂದ್ರ ಅವರು. ಅಣ್ಣಾಜಿ ಅವ್ರ ನಾನು ಜನರಲ್ ಒಳಗೆ ಕೇಳಿನಿ, ಸ್ವಲ್ಪ ಅಧ್ಯಾತ್ಮ ಹತ್ತದತ್ತೇಳಿ ನಾ ಕೇಳಿನಿ. ಯಾಕಪ್ಪ ಅಂತಂದ್ರ ಒಂದೇ ಸಂಧಿಗೆ ಬಂದ್ ಕೇಳೋದಂದ್ರ ನಮಗೂ ಸ್ವಲ್ಪ ತಲಿ ಓಡುದಿಲ್ಲ. ಏನಪ್ಪಾ ಅಂತಂದ್ರ ಸ್ವಲ್ಪ ವಿಚಾರ ಮಾಡಿ ಕೇಳ್ಬೇಕಾಗ್ತದ. ಏನಪ್ಪಾ ಅಂತಂದ್ರ ಕೇಳದ ಕೂಡಲೇ ಅಣ್ಣಾಜಿ ಅವ್ರು ಹೇಳಿದಾರ. ಅವರು ಏನ್ ಹೇಳಿದ್ರ ಮಾತ? ಹೆಣ್ಣು ಮಕ್ಕಳ ಬಾಯಿ ಒಳಗ ಯಾಕ ಮಾತ ನಿಂದ್ರೋದಿಲ್ಲ ಅಂತ ಕೇಳದ ಕೂಡ್ಲೆ ಹಿನ್ನೆಲೆ ಏನು ಶ್ರಾಪ ಆಗಿತ್ತ ಹೇಳಿದ್ರ. ಅವ್ರು ಏನ್ ಹೇಳಿದ್ರು? ಏನ್ ಹೇಳಿದ್ರವ? ಧರ್ಮರಾಜಂದು ತಾಯಿ ಕುಂತಿದೇವಿಗೆ ಶ್ರಾಪ ಆಗಿತ್ತು. ಕರ್ಣ ಮಗನಿನ ಕರ್ಣ ಅಂತಕ್ಕಂಥವ ಅಣ್ಣದಾನ. ನಿಮಗ ಏನಪ್ಪಾ ಅಂತಂದ್ರೆ ಹಿರಿಯ ಅಣ್ಣದಾನ ಅಂತೇಳಿ ಕರ್ಣ ಸಾಯುವಂತ ಸಂದರ್ಭದಾಗ ಕುಂತಿ ಹೇಳಿದಳು, ತಾಯಿ ಇದನ್ನ ಮೊದಲೇ ನೀ ಹೇಳಿದಪ್ಪ ಅಂತಂದ್ರೆ ನಮ್ಮ ಅಣ್ಣನ ಪ್ರಾಣ ನಾವು ಹೊಳ್ಳಿ ಉಳಿಸ್ಕೊತಿದ್ದೇವಿ. ಏನಾರೇ ಮಾಡಿ ನಾವು ಉಳಿಸ್ಕೊತಿದ್ವಿ. ಯಾವಾಗ ಇಲ್ಲಿ ತನಕ ನಮ್ಮ ಮಾತ ನೀ ಮುಚ್ಚಿಟ್ಟಿದೀಪ ಅಂತಂದ್ರ ಮುಂದ ನಿನ್ನ ಬಾಯಿ ಒಳಗ ಮಾತ ನಿಂದ್ರದು ಬೇಡ ಅಂತ ತಿಳ್ಕೊಂಡ ಧರ್ಮರಾಜಂದು ಕುಂತಿಗೆ ಶ್ರಾಪ ಆಗೈತಿ. ಅದೇ ರೀತಿಯಾಗಿ ಇನ್ನು ಆದರೂ ಹೆಣ್ಣು ಮಕ್ಕಳ ಬಾಯಿ ಒಳಗ ಮಾತು ನಿಂದ್ರುದಿಲ್ಲ ಅಂತಕ್ಕಂತ ಮಾತಂದ್ರು ಒಪ್ಪಗೊಳ್ಳೋದದ. ಕರೆ ಮುಂದ ಹೋಗಿ ಇನ್ನೊಂದು ಕೇಳಿನಿ ನಾನು. ಏನ್ ಕೇಳಿದೀವ ಮಾತ? ಗಂಡು ಮಕ್ಕಳ ಕೈ ಒಳಗ ಕೂಸ್ ಯಾಕ ನಿಂದ್ರುದಿಲ್ಲ ಅಂತ ಕೇಳಿನಿ. ಕೇಳಿದೇವಲ್ಲ. ಅದನ್ನ ಪ್ರಶ್ನೆ ಕೇಳ್ಯಾರ, ಕರೆ ಅವರು ಉತ್ತರ ಹೇಳಿಲ್ಲ ತಮ್ಮ. ಯಾಕೆ ಹೇಳಿಲ್ಲ? ಏನು ನೆನಪು ಹಾರಿ ಬಿಟ್ಟಾರೋ ಎದಕ್ ಬಿಟ್ಟಾರೋ ಅನ್ನೋದು ಗೊತ್ತಿಲ್ಲ. ಇನ್ನೊಂದ್ ಚಾನ್ಸ್ ಕೊಡ್ಲೆ. ಬಹುತೇಕ ನೆನಪು ಹಾರಿನೇ ಬಿಟ್ಟಾರ ಅವ್ರು. ಯಾಕಪ್ಪ ಅಂತಂದ್ರ ಪ್ರಶ್ನೆ ನಾವು ಏನ್ ಕೇಳಿದೇವ ಅನ್ನೋದು ಅವ್ರ ಡೀಟೇಲ್ಸ್ ಎಲ್ಲಾ ಹೇಳ್ಯಾರ. ಹೇಳಿನೂ ಸ್ವಲ್ಪ ನೆನಪು ಹಾರಿ ಬಿಟ್ಟಾರ ಅನಸ್ತದ. ಮುಂದಿನ ಸಂಧಿಗೆ ಅದನ್ನು ಒಂದು ಹೇಳ್ತಾರ ತಮ್ಮ ಅವ್ರು. ಹೇಳ್ತಾರ ಆ ಬರಹಲ್ ಅಂದಿದ್ರ ನಾವ್ ಹೇಳ್ಬಹುದಾಗಿತ್ತು. ಅವ್ರ ನೆನಪು ಹಾರಿ ಬಿಟ್ಟಾರ, ನಾವೇನು ಅನ್ಲಾಕ ಬರೋದಿಲ್ಲ. ಮುಂದೆ ಹೇಳ್ತಾರ ತಮ್ಮ. ನೆನಪಾರ ನೀವು ಯಾವ ಮಾತು ಮೇಲೆ ಇರ್ತೀರಿ? ಬರೋದಿಲ್ಲ ತಿಳಿ ಬಿಟ್ಟಾರ ಅವ್ರು. ಹಂಗಲ್ಲೋ, ನೀವು ಹಿಂಗ ಪೋಕಳ ಪಂಡ್ರಾಪುರ ಮಾತಾಡ್ಬೇಡ್ರಿ. ಹಂಗೇನಿಲ್ಲ, ಅವ್ರಿಗೆಲ್ಲಾ ಬರ್ತೈತಿ. ಇದು ಹೇಳ್ಯಾರಪ್ಪ ಅಂತಂದ್ರ ಅದನ್ನು ಹೇಳ್ತಾರ ಅಂದ್ರದಾಗ ಆತ್ಮವಿಶ್ವಾಸ ನನಗ ಐತಿ, ಏನ್ ಅಭ್ಯಂತರ ಇಲ್ಲ. ಇರ್ಲಿ, ಅಣ್ಣನ ಮೇಲೆ ವಿಶ್ವಾಸ ಅದ ನಿಮ್ಗೆ. ಇರ್ಲಿ. ಅವ್ರೊಂದ್ 2 ಪ್ರಶ್ನೆಗಳು ಕೇಳ್ಯಾರ ನಮಗ್. ಏನವ ಮಾತ? ಹಾಲು ಮತದೊಳಗ ಏನ್ ಕೇಳ್ತಾರಪ್ಪ ಅಂತಂದ್ರ ಏನು ವಾದಿ ಸನಿನೊಳಗ ನನ್ನಪ್ಪ ಗುರು ಬೀರದೇವರ ಸ್ತೋತ್ರ ಮಾಡುವಂತ ಟೈಮದೊಳಗ ನಾವೊಂದು ಮಾತು ತಂದಿದ್ದೆ. ಏನಂದಿದೀವ? ಶಿಷ್ಯನ ಸಲುವಾಗಿ ಬೀರದೇವರ ಗೋಡಾಗೆರೆ ಗುಡ್ಡದೊಳಗ ಹಗಲು 12 ವರ್ಷ, ಇರಳು 12 ವರ್ಷ, 24 ವರ್ಷ ತಪಸ್ಸರೆ ಶಿಷ್ಯನ ಸಲುವಾಗಿ ಮಾಡ್ಯಾನ ಅಂದ ಕೂಡ್ಲೆ ಅಣ್ಣಾಜಿ ಅವ್ರು ಏನು ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರ ಏನ್ ಕೇಳ ಮಾತ? ಹಿಂದಕ್ಕ ಈ ಮಾಳಿಂಗ್ರ ಯಾರಪ್ಪ ಅಂತಂದ್ರ ತಮ್ಮ ಯಾರು? ದೇವರಗಳಿ ಬಪ್ಪಣ್ಣನ ಅವತಾರದೊಳಗೆ ಇದ್ದಿರ್ತಕ್ಕಂತ ಸಂದರ್ಭದಾಗ ಬೀರ ದೇವರಿಗೆ ಏನಪ್ಪಾ ಅಂತಂದ್ರ ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡ್ಲಕ್ಕ 3 ವಸ್ತುಗಳು ಬೇಕಾಗಿದ್ದು. ಯಾವ್ಯಾವು? ರುಮಚೂರಿ, ಪಂಚಡಂಗಿ, ವಾಯುಗಂಗಾಳ ಬೇಕಾಗಿದ್ದು. ಅವು 3 ಮುಂಗುಡಿ ಮ್ಯಾಗ ಕಂಬಾರ ಕಾಳಣ್ಣನ ಕುಲಿಮಿ ಹೂಡಿ ಏನಪ್ಪಾ ಅಂತಂದ್ರ ವಸ್ತು ತಯಾರು ಮಾಡುವಂತ ಟೈಮದೊಳಗ ವಸ್ತುಗಳು ನೀರಾಗಿ ಕರಗಿ ಹೊಂಟವು. ಅವಾಗ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಅವಾಗ ಕಂಬಾರ ಕಾಳನ ಬೀರ ದೇವರಿಗೆ ಮಾತು ಹೇಳ್ತಾನ. ಏನಂತ ಹೇಳ್ದ? ಯಪ್ಪ, ಈ 3 ವಸ್ತುಗಳು ತಯಾರಾಗಬೇಕಾದ್ರೆ ಇಲ್ಲಿ ಒಂದು ಆಹುತಿ ಆಗ್ಬೇಕಾಗ್ಯದ, ಬಲಿ ಕೊಡ್ಬೇಕಾಗ್ಯದ. ಆಹುತಿ ಕೊಟ್ರ ಮಾತ್ರ
ಮೂರು ವಸ್ತುಗಳ ತಯಾರಾಗತಾವ ಅಂತ ತಿಳ್ಕೊಂಡ ತನ್ನ ಹೆಂಡತಿನ ಬಲಿ ಕೊಡ್ಲಾಕ ನೋಡದ ಯಾರು ಕಂಬಾರ ಕಾಳಣ್ಣ. ಹೌದೌದಲ್ಲ. ಅವಾಗ ದೇವರ ಗೆಳಿ ಬಪ್ಪಣ್ಣ ಹೇಳ್ತಾನ, ಏನ್ ಹೇಳ್ದ? ಒಂದ್ ಹೆಣ್ಣಿನ ಈ ಕುಲಿಮಿ ಒಳಗ ಹಚ್ಚ ದಿಗಂಬರವಾಗಿ ಔತಿ ಕೊಟ್ಟೆವಪ್ಪ ಅಂತಂದ್ರ ಹೌದು ನಮ್ಮ ಕುಲಕ್ಕೆ ಬಟ್ಟ ಬರ್ತದ, ಜಾಡಿಗೆ ಬಟ್ಟ ಬರ್ತದ. ಹೌದು. ನಾನೇ ಇದ್ರೊಳಗ ಆಹುತಿ ಆಗ್ತೀನಿ ಅಂತ ತಿಳ್ಕೊಂಡ ದೇವರ ಗೆಳಿ ಬಪ್ಪಣ್ಣ ಕುಲಿಮಿ ಒಳಗ ಆಹುತಿ ಅದ. ಹೌದೌದಲ್ಲ. ಆಹುತಿ ಆಗುವಂತ ಟೈಮ್ ಅದೊಳಗ ಬೀರ ದೇವರಿಗೆ ಮಾತು ಹೇಳ್ಯಾನ ಗೆಳೆಯ ಒಂದು, ಏನಂತ? ಯಪ್ಪ ನೀ ಏನು ಚಿಂತೆ ಮಾಡ್ಲಕ್ ಹೋಗಬೇಡ. ಹೌದು. 3 ಪಟ್ಟ ಸರದ ಬಳಕ, 3 ಪಟ್ಟ ಆದ ಬಳಕ ಬಾರಾಮತಿ ಗೌಡ್ರ ಹೊಟ್ಟಿಲೆ ಮಾಳಿಂಗರೇ ಹುಟ್ಟಿ ಬಂದು ಹೌದು ನಿನ್ನ ಶಿಷ್ಯ ಆಗಿ ನಿನ್ನ ಸೇವಾ ಮಾಡ್ತೀನಿ ಅಂತ ಹೇಳಿ ದೇವರ ಗೆಳಿ ಬಪ್ಪಣ್ಣ ಅಲ್ಲೇ ಮಾತು ಕೊಟ್ಟಾನ. ಹೌದೌದಲ್ಲ. ಮಾತು ಕೊಟ್ಟರು ಸಹಿತ ಇಲ್ಲಿ ಬೀರ ದೇವರಿಗೆ ಗೊತ್ತಿತ್ತು ಹುಟ್ಟಿ ಬರ್ತಾನ ಅನ್ನೋದು. ಮಾತು ಕೊಟ್ಟರು ಸಹಿತ ಶಿಷ್ಯನ ಸಲುವಾಗಿ ಯಾಕೆ ಬೀರ ದೇವರ ಗೋಡಾಗೇರಿ ಗುಡ್ಡದಾಗ ತಪಸ್ಸರೆ ಮಾಡಬೇಕಾಯ್ತು ಕೇಳ್ತಾರ ಮಾತವ್ರು ಅಂತಕ್ಕಂತ ಮಾತು ಕೇಳ್ಯಾರ. ಹೌದ್ ಅಣ್ಣಾಜಿಯವರ ಇದಕ್ಕೇನ ಉತ್ತರ ಬಹಳ ದೂರ ಇಲ್ಲ, ಬಹಳ ಸಣ್ಣದ. ಆ ಏನ್ ಪ್ರಶ್ನೆಕ್ ಉತ್ತರ ಏನೈತಪ್ಪ ಅಂತಂದ್ರ, ಏನು ಅಲ್ಲಿ ಕುಲಿಮಿ ಒಳಗ ಆಹುತಿ ಆಗುವಂತ ಟೈಮ್ ಅದೊಳಗ ದೇವರಿಗೇಳಿ ಬಪ್ಪಣ್ಣ ಬೀರ ದೇವ್ರಿಗೆ ಹೆಂಗ ಮಾತು ಹೇಳ್ಯಾನ ನೋಡು, ಹಂಗ ಬೀರ ದೇವ್ರನು ಗೆಳೆಯಾಗ ಒಂದ್ ಮಾತು ಹೇಳ್ಯಾನ. ಏನಂತ ಹೇಳ ಮಾತ? ಏನ್ ಮಾತು ಹೇಳ್ಯಾನಪ್ಪ ಅಂತಂದ್ರ, ಏನವ ಬಪ್ಪಣ್ಣ ನನ್ನ ಸಲುವಾಗಿ ಏನಪ್ಪಾ ಅಂತಂದ್ರ ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡದ ಸಲುವಾಗಿ ಹೌದು 3 ವಸ್ತುಗಳ ಸಲುವಾಗಿ ನೀ ಈ ಕುಲಿಮಿ ಒಳಗ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡ್ಲಕತ್ತಿದೀಪ ಅಂತಂದ್ರ ಹೌದು ನೀ ಬಾರಾಮತಿಯ ಗೌಡ್ರ ಹೊಟ್ಟಿಲೆ ಮಾಳಿಂಗರಾಗಿ ಹುಟ್ಟಿ ಬರೋ ತನಕನು ನಿನ್ನ ಸಲುವಾಗಿ ಗೋಡಾಗೆರೆ ಗುಡ್ಡದೊಳಗ ತಪಸ್ಸರೆ ಮಾಡ್ತೀನಿ, ಅಲ್ಲಿ ತನಕನು ನಿನ್ನ ಸಲುವಾಗಿ ಕಾಯ್ತೀನಿ ಅಂತ ತಿಳ್ಕೊಂಡ ಏನ್ ಮಾಡ್ಯಾನ? ಗೋಡಾಗೆರೆ ಗುಡ್ಡದೊಳಗ ಬೀರ ದೇವರ ಶಿಷ್ಯನ ಸಲುವಾಗಿ ತಪಸ್ಸರೆ ಮಾಡ್ಬೇಕಾಗ್ಯದ. ಹೌದೌದಲ್ಲ. ಯಾಕಪ್ಪ ಅಂತಂದ್ರ ದೇವರ ಗೆಳಿ ಬಪ್ಪಣ್ಣ ಹೆಂಗ ಮಾತು ಕೊಟ್ಟಾನ ನೋಡು, ಹಂಗೇನೆ ಹಂಗ ಬೀರ ದೇವ್ರನು ಅಲ್ಲಿ ಗೆಳೆಯಾಗ ಮಾತು ಕೊಟ್ಟಾನ. ಇಷ್ಟೇ ನಿಮ್ಮ ಪ್ರಶ್ನೆಗೆ ಉತ್ತರ. ಹೌದೌದಲ್ಲ. ಇದನ್ನ ಬಿಟ್ಟು ಬ್ಯಾರೆ ಯಾವ್ದು ಇರ್ನಾಕ ಸಾಧ್ಯ ಇಲ್ಲ. ಹೌದು. ಇನ್ನೊಂದು ಕೇಳ್ಯಾರ, ಏನ್ ಕೇಳ್ಯಾರ ಮಾತ? ಶರೀರದೊಳಗಿಂದ ಏನ್ ಕೇಳ್ಯಾರಪ್ಪ ಅಂತಂದ್ರ, ಏನದು? ಈ ಶರೀರದೊಳಗ ಅಷ್ಟು ಮದಗಳದಾವು, ಅಷ್ಟು ಮದಗಳ ಯಾವ್ಯಾವು ಎಲ್ಲೆಲ್ಲಿ ಅದಾವು ಅಂತಕ್ಕಂಥದ್ದು ಕೇಳ್ಯಾರ ಅವ್ರು. ಕೇಳ್ಯಾರಲ್ಲ ಮಾತ. ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ, ನಮ್ಮ ಹಿರಿಯರು ಹೇಳಿದ ಪ್ರಕಾರ ಏನ್ ಹೇಳದವ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರ, ಏನು ಶರೀರದೊಳಗಿದ್ದಿರ್ತಕ್ಕಂತ ಅಷ್ಟು ಮದಗಳು ಯಾವ್ಯಾವಪ್ಪ ಅಂತಂದ್ರ, ಯಾವ? ಹಣದ ಮದ, ಕುಲದ ಮದ, ಹಣದ ಮದ, ಕುಲದ ಮದ, ವಿದ್ಯೆಯ ಮದ, ರೂಪದ ಮದ, ಯೌವನದ ಮದ, ಬಲದ ಮದ, ಪರಿವಾರದ ಮದ, ಅಧಿಕಾರದ ಮದ. ಹೌದು. ಎಷ್ಟದಾವ ಇವು? ಅಷ್ಟು ಮದಗಳದಾವು, 8 ಮದಗಳದಾವು. ಹೌದೌದಲ್ಲ. ಈ ಮದಗಳ ಎಲ್ಲಿ ಅದಾವಪ್ಪ ಅಂತಂದ್ರ ನಮ್ಮ ಅಂತರಂಗದೊಳಗ ಅದಾವು, ಬಹಿರಂಗದೊಳಗು ಅದಾವ. ಹೌದೌದಲ್ಲ. ಹೆಂಗ ಒಳಗ ಇದ್ರು ಒಳಗ ಸಹಿತ ಈ ಅಷ್ಟು ಮದಗಳು ಅದಾವು, ಹೌದು ಒಳಗನು ಅದಾವು. ಆ ಅಷ್ಟು ಮದಗಳು ಹೊರಗ ಸಹಿತ ಕಣ್ಣಿಗೆ ನೋಡ್ಲಕ್ಕ ಸಿಗ್ತಾವು. ಹೌದೌದಲ್ಲ. ಅಂತರಂಗದೊಳಗು ಅದಾವು, ಬಹಿರಂಗದೊಳಗು ಅದಾವು ಅಂತಕ್ಕಂಥ ನಿಮ್ಮ ಪ್ರಶ್ನೆಗೂ ಇಷ್ಟೇ ಉತ್ತರ. ಹೌದಲ್ಲ. ಯಾಕಪ್ಪ ಅಂತಂದ್ರ ಮದಗಳಪ್ಪ ಅಂತಂದ್ರ ಸೊಕ್ಕಗಳ ತಲೆ ಕರಿತಾರ ಅವಕ್. ಆ ಅಷ್ಟು ಮದಗಳು ಇವು 8 ಮದಗಳು ಅದಾವು. ಇದ್ರ ಬಿಟ್ಟು ಬ್ಯಾರೆ ಯಾವ್ದಾರ ಇತ್ತಪ್ಪ ಅಂತಂದ್ರ ನೀವು ಮುಂದಿನ ಸಂಧಿಗೆ ಹೇಳಬಹುದು. ಹೌದೌದಲ್ಲ. ಇರ್ಲಿ ತಮ್ಮ, ಇನ್ನ ಅವ್ರು ಹೆಂಗ ಕೇಳ್ಯಾರ ನೋಡು. ನಾವು 1-2 ಏನಪ್ಪಾ ಅಂತಂದ್ರ ಇವು ಇಲ್ಲಿಗೆ ಮುಗಿದಲ್ಲ. ಇನ್ನು ಮತ್ತೆ 2 ಹೊಸ ಪ್ರಶ್ನೆಗಳು. ಏನವ ಮಾತಾ? ಏನು ಹೊಸ ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರ, ಏನು ಆ ಬೇವರಿಗೆ ಗ್ರಾಮದೊಳಗೆ ಕೇಳಿದೇವಿ, ಇನ್ನು ಆದ್ರೂ ಒಂದು ಬೇವರಿಗೆ ಗ್ರಾಮದೊಳಗೆ ಕೇಳೋದದ. ಕೇಳು. ಏನ್ ಕೇಳೋದೈತಿಪ್ಪ ಅಂತಂದ್ರ ತಮ್ಮ, ಏನವ? ಬೇವರಿಗೆ ಗ್ರಾಮಕ್ಕೆ ಬರಗಾಲ ಬಿತ್ತೇಳಿ ಎಲ್ಲಾ ಸ್ತುತಿ ಸಾರ್ತದ. ಅಮೋಕ್ಷದ ಮುತ್ತನ ಸಂಪ್ರದಾಯದೊಳಗ ಎಲ್ಲಾ ಹಿರಿಯರು ಹೇಳ್ಕೊತ ಬರ್ತಾರಲ್ಲ. ಬೇವರಿಗೆ ಗ್ರಾಮಕ್ಕೆ ಬರಗಾಲ ಬಿದ್ದ ಟೈಮದೊಳಗ ಎಲ್ಲಾ ಊರಾನ ಜನರು ಔದುಗ ಶುದ್ಧ ಮುತ್ಯಾಗ ಬಂದು ಕೇಳ್ತಾರ. ಏನಂತ ಕೇಳಿದ್ರು? ಯಪ್ಪ, ಊರಿಗೆ ಬರಗಾಲ ಬಿದ್ದದ, ಕುಡಿಲಾಕ ನೀರು ಇಲ್ಲ, ದನ ಕರಗಳಿಗೆ ಮೇವು ನೀರಿಲ್ಲ, ಮಳಿ ಯಾವಾಗ ಬರ್ತದೋ ಭಗವಂತ ಅಂದ ಕೂಡಲಿ ಅವಾಗ ಔದುಗ ಶುದ್ಧ ಮುತ್ಯ ಏನ್ ಹೇಳ್ತಾನ? ಏನ್ ಹೇಳ್ಯಾರವ ಮಾತ? ಕಟ್ಟಿ ಮ್ಯಾಗ ನಿತ್ತು ಬರೇ 3 ಬಟ್ಟ ಮಾಡಿ ಬಿಟ್ಟ. ಯಾರು? ಔದುಗ ಶುದ್ಧ ಮುತ್ಯ 3 ಬಟ್ಟ ಮಾಡಿ ಬಿಟ್ಟ. ಜನರಿಗೆ ತಿಳಿಲಿಲ್ಲ. ಏನಾಯ್ತು? ಏನು ತಿಳಿತು? ಮಳಿ ಏನು 3 ನಿಮಿಷದೊಳಗ ಆಗ್ತದೋ, ಏನು 3 ತಾಸದೊಳಗ ಆಗ್ತದೋ, ಏನು 3 ವರ್ಷ ಆಗುದಿಲ್ಲೋ, ಏನೂ ತಿಳಿಲ್ಲ. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಎಲ್ಲಾ ಗಂಟ ಮುಟ್ಟ್ಯ ಕಟ್ಕೊಂಡು ಬೇವರಿಗೆ ಗ್ರಾಮನ ಊರಿನ ಜನರು ದನ ಕರಗಳಿಗೆ ಹೊಡ್ಕೊಂಡು ಬೇವರಿಗೆ ಗ್ರಾಮ ಬಿಟ್ಟು ಹೊಂಟರು. ಆ 10 ಹೋಗ್ಯಾನ ಮುತ್ಯ ಗುರುವಿನ ಸೇವಾ ಮುಗಿಸ್ಕೊಂಡು
ಹಾದಿ ಒಳಗ ಬರ್ತಿದ್ದ. ಅವಾಗ ಏನಾಯ್ತವ? ಬರುವಂತ ಟೈಮ್ ಅದೊಳಗ ಹೋಗೇನ ಮುತ್ಯ ಕೇಳ್ತಾನ ಯಾರಿಗೆ ಕೇಳಿದ? ದೇವರಿಗೆ ಊರಿನ ಜನರಿಗೆ ಕೇಳ್ತಾನ. ಏನಂತ? ಯಪ್ಪ ಹಿಂಗ ಎಲ್ಲಾರು ಗಂಟ ಮುಟ್ಟ್ಯ ಕಟ್ಟಕೊಂಡು ಎಲ್ಲಿಗೆ ಹೊಂಟಿರಿ ಅಂದ ಕೂಡ್ಲೆ ಅವಾಗ ಹೇಳ್ತಾರ ಊರನ ಜನರು. ಏನ್ ಹೇಳಿದ್ರವ? ಊರಿಗೆ ಬರಗಾಲ ಬಿದ್ದಾದ, ನಿಮ್ಮ ಅಪ್ಪಗ ಹೋಗಿ ಕೇಳ್ದ ಕೂಡಲೇ ನಿಮ್ಮ ಅಪ್ಪ 3 ಬಟ್ಟ ಮಾಡಿ ಬಿಟ್ಟಾರ, ನಮಗ ಮಳಿ ಯಾವಾಗ ಆಗ್ತದ ಅನ್ನೋದು ತಿಳಿಯಲಾಗೈತಿ, ನಮಗ ದನ ಕರಗಳು ಮರಿಗೆ ಸಾಯ್ಲಕತ್ತಾವು, ಅದರ ಸಲುವಾಗಿ ನಾವು ಮುಂದಿನ ಊರಿಗೆ ಹೊಂಟಿ ಒಂದು ಕೂಡಲೇ ನೀವು ಏನು ಚಿಂತೆ ಮಾಡ್ಲಾಕ್ ಹೋಗ್ಬೇಡ್ರಿ ಅಂತ ತಿಳ್ಕೊಂಡ ಹತ್ತೂರು ಹೋಗ್ಯಾನ ಮುತ್ಯತ್ತಾನ ಹೆಗಲಿ ಮ್ಯಾಗಿದ್ದಿರ್ತಕ್ಕಂತ ಕಂಬಳಿ ಬೀಸಿ ಮಳಿ ಕರೆದ. 3 ನಿಮಿಷದೊಳಗ ಮಳಿ ಬತ್ತಮ್ಮ. ಮಳಿ ಬಂದ ಕೂಡಲೇ ಎಲ್ಲಾ ಕಡೆ ಆನಂದ ಆಯ್ತು. ಹೌದು ಸಿದ್ಧ ಮುತ್ಯಾಗ ಸಿಟ್ಟು ಬತ್ತು. ಎಲ್ಲಾರಿಗೆ ಕರೆದ ಕೇಳ್ತಾನ ಧರ್ಮರಿಗೆ, ಏನಂತ? ನಾರೇ 3 ಬಟ್ಟ ಮಾಡಿ ಬಿಟ್ಟೇನಿ, ಆ ಮಳಿ ಯಾರು ಕೊಟ್ಟಾರ ಅಂದ ಕೂಡಲೇ ಹೌದು ಸಿದ್ಧ ಮುತ್ಯಾಗ ಹೇಳ್ತಾನ, ಯಾರು ಆಚಾರ್ಯ ಯಾರು ಹತ್ತೂರು ಹೋಗ್ಯಾನ ಮುತ್ಯ ಹೇಳ್ತಾನ, ಏನು ಯಪ್ಪ ಎಲ್ಲಾರು ಬೇವರಿಗೆ ಗ್ರಾಮ ಬಿಟ್ಟು ಹೊರಗೆ ಹೊಂಟಿದ್ರು, ನಾನೇ ಮಳಿ ಕೊಟ್ಟಿನಂದ ಕೂಡ್ಲೆ ಅವಾಗ ಉದುಗಿಸಿದ ಮುತ್ಯ ಹೇಳ್ತಾನ, ಏನು ಯಾವಾಗ ನೀ ಮಳಿ ಕೊಟ್ಟಿದಪ್ಪ ಅಂತಂದ್ರ ನನ್ನ ಮಾತಿಗೆ ನೀ ಧಿಕ್ಕಾರ ಮಾಡಿ ಮಳಿ ಕೊಟ್ಟಿದಪ್ಪ ಅಂತಂದ್ರ ನಿನ್ನ ಬೆನ್ನಾಗ ಬ್ಯಾತಾಳ ಹುಣ್ಣು ಹುಟ್ಲೇತೇಳಿ ಉದುಗಿಸಿದ ಮುತ್ಯ ಹತ್ತೂರು ಹೋಗ್ಯಾನ ಮುತ್ಯಾಗ ಶ್ರಾಪ ಕೊಟ್ಟ. ಇಲ್ಲಿ ಏನು ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರ, ಏನು ಆ ಮಳಿ ಆದ್ರ ಒಳ್ಳೇದೈತಿ ಅಂತ ಹೇಳ್ತಾರ. ಉದುಗಿಸಿದ ಮುತ್ಯ ಯಾರು? ಹತ್ತೂರು ಹೋಗ್ಯಾನ ಮುತ್ಯ ಒಳ್ಳೆ ಕೆಲಸನೇ ಮಾಡ್ಯಾನ, ಜನರಿಗೆ ಮಳಿ ಕೊಟ್ಟಾನ, ಬೆಳಿ ಕೊಟ್ಟಾನ, ದನ ಕರಿಗೆ ನೀರಾಗ್ಯದ, ದನ ಕರಿಗೆ ಮೇವು ಕೊಟ್ಟು ಬೇವರಿಗೆ ಊರಿಗೆ ಆನಂದ ಕೊಟ್ಟಾನ. ಆನಂದ ಕೊಟ್ಟಿರ್ತಕ್ಕಂತ ಹೋಗ್ಯಾನ ಮುತ್ಯಾಗ ಬೆನ್ನಾಗ ಬ್ಯಾತಾಳ ಹುಣ್ಣು ಹುಟ್ಲೇತೇಳಿ ಯಾಕೆ ಉದುಗಿಸಿದ ಮುತ್ಯ ಶ್ರಾಪ ಕೊಟ್ಟ. ಮಳಿ ಆದ್ರ ಏನ ಚಲೋನೋ ಏನ ಕೆಟ್ಟು ಅಂತಕ್ಕಂಥದ್ದು ಸಣ್ಣ ಪ್ರಶ್ನೆ ಅದ. ಇದೊಂದು ನಮ್ಮ ಸರಜವಾಡಿ ಕಲಾವಂತರಿಗೆ ಆ ಸ್ವಲ್ಪ ಸಣ್ಣ ಪ್ರಶ್ನೆ ಐತಿ. ಆ ಇನ್ನೊಂದ ಏನಪ್ಪಾ ಅಂತಂದ್ರ ಅಧ್ಯಾತ್ಮದೊಳಗ ಏನವ ಅಧ್ಯಾತ್ಮ? ಆ ಸರಜವಾಡಿ ಕಲಾವಂತರು ಅಷ್ಟ ಮದಗಳದ ಹೆಂಗ ಕೇಳ್ಯಾರ ನೋಡು, ಹಂಗ ಇವತ್ತಿನ ದಿವಸ ನಾವು ಶರೀರದೊಳಗೆ ಕೇಳೋದ. ಕೇಳೋ ಹೆಂಗ ಶರೀರದೊಳಗ ಅಷ್ಟ ಮದಗಳದಾವ ನೋಡು, ಹಂಗ ಶರೀರದೊಳಗೆ ಅಷ್ಟ ದಳ ಚಕ್ರಗಳದಾವ. ಅಷ್ಟ ದಳ ಚಕ್ರಗಳದಾವು. ಆ ಅಷ್ಟ ದಳ ಚಕ್ರಗಳ ಯಾವ್ಯಾವು ಎಲ್ಲೆಲ್ಲಿ ಅದಾವು ಅಂತಕ್ಕಂಥದ್ದು ಇದು ಅವ್ರ ಕೇಳದಂಗೆ ಇದೊಂದು ಪ್ರಶ್ನೆ ಐತಿ. ನಮ್ ಹೇಳ್ತಾರ ಅವ್ರು ಕೇಳಿದ್ವು ಅಷ್ಟ ಮದಗಳು, ನಾವು ಕೇಳಿದ್ವು ಅಷ್ಟ ದಳ ಚಕ್ರಗಳು. ಎಷ್ಟು? ಅಷ್ಟ ದಳ ಚಕ್ರಗಳು 8 ಅದಾವು. ಅಷ್ಟ ದಳ ಚಕ್ರಗಳು ಯಾವು ಎಲ್ಲೆಲ್ಲಿ ಅದಾವು ಅಂತಕ್ಕಂಥದ್ದು ಮುಂದಿನ ಸಂಧಿಗೆ ನಮ್ಮ ಅಣ್ಣಾಜಿ ಅವರು ಹೇಳ್ತಾರಂತಕ್ಕಂಥ ಆತ್ಮವಿಶ್ವಾಸ ಇಟ್ಟುಕೊಂಡ ಈಗ ಬಾಳೆನು ಮಾತಾಡಲಾರ್ದ ಯಥಾ ಪ್ರಕಾರ